ಮಳವಳ್ಳಿ ಕುವರ ಗಿಲ್ಲಿಗೆ ಬಿಗ್ ಬಾಸ್ ಕಿರೀಟ. ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿರುವಂತಹ ಗಿಲ್ಲಿ ನಟ. ಮಳವಳ್ಳಿ ಕುವರ ಗಿಲ್ಲಿಗೆ ಬಿಗ್ ಬಾಸ್ ಕಿರೀಟ. ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿರುವಂತಹ ಗಿಲ್ಲಿ ನಟ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಸ್ವಾಗತಕ್ಕೆ ಭರ್ಜರಿ ಸಿದ್ಧತೆ. ಹುಟ್ಟೂರಿನಲ್ಲಿ ಸಂಭ್ರಮಾಚರಣೆ ಮಾಡಲಿರುವಂತಹ ಗಿಲ್ಲಿ ಹುಟ್ಟೂರು ದಡದಪುರದಲ್ಲಿ ಅದ್ದೂರಿ ಕಾರ್ಯಕ್ರಮ. ಮಳವಳ್ಳಿ ಪಟ್ಟಣದಲ್ಲಿ ದಡದಪುರದಲ್ಲಿವರೆಗೂ ಕೂಡ ಮೆರವಣಿಗೆ ಇದೆ. ಗಿಲ್ಲಿ ನಟನ ವಿಜಯೋತ್ಸವಕ್ಕೆ ಪೊಲೀಸರ ಅನುಮತಿ ಕೂಡ ಸಿಕ್ಕಿದೆ. ಕನ್ನಡದ ಬಿಗ್ ಬಾಸ್ ಸೀಸನ್ 12ರ ವಿಜೇತನಾಗಿರುವಂತಹ ಗಿಲ್ಲಿಗೆ ಅದ್ದೂರಿ ಸ್ವಾಗತವನ್ನು ಅವರ ಮನೆಯವರು ಮಾಡ್ತಾ ಇರುವಂಥದ್ದು, ಊರಿನವರು ಮಾಡ್ತಾ ಇರುವಂಥದ್ದು. ಗಿಲ್ಲಿ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾನೆ ಅಂತ ಹೇಳಿ ಪಟಾಕಿಯನ್ನ ಸಿಡಿಸಿ ಸಂಭ್ರಮಾಚರಣೆಯನ್ನ ಆಚರಣೆ ಮಾಡಲಾಯಿತು. ಗಿಲ್ಲಿ ಗೆದ್ದಿದ್ದೇ ತಡ ಎಲ್ಲ ಕಡೆಯಲ್ಲೂ ಕೂಡ ಗಿಲ್ಲಿ ಕಟ್ಔಟ್ ರಾರಾಜಿಸ್ತಾ ಇತ್ತು. ಪೊಲೀಸರು ಕೂಡ ಬಿಗ್ ಬಾಸ್ ಮನೆಯ ಅಕ್ಕಪಕ್ಕ ಕೂಡ ನಿಂತುಕೊಂಡಿದ್ದು. ಈ ಒಂದು ನಿಟ್ಟಿನಲ್ಲಿ ಈಗ ಆತನ ಊರು ಯಾವುದು ಮಳವಳ್ಳಿ ಹತ್ರ ಮತ್ತು ಯಾವುದೋ ಒಂದು ಊರು, ಆ ಊರಿನಲ್ಲಿ ವಿಜಯೋತ್ಸವ ನಡೆಸುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮಳವಳ್ಳಿ ಕುವರ ಬಿಗ್ ಬಾಸ್ ಕಿರೀಟ ಸಿಕ್ಕಿದೆ. ಬಿಗ್ ಬಾಸ್ 12ರ ವಿನ್ನರ್ ಆಗಿರುವಂತಹ ಗಿಲ್ಲಿ ನಟ. ಇನ್ನು ಗಿಲ್ಲಿ ನಟನ ಪರವಾಗಿ ನಿಂತುಕೊಂಡಿರುವಂಥ ಅಭಿಮಾನಿಗಳು ಬಿಗ್ ಬಾಸ್ ವಿನ್ನರ್ ಆಗಿ ಸ್ವಾಗತಕ್ಕೆ ಭರ್ಜರಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿರುವಂಥದ್ದು. ಅವರ ಊರಿನಲ್ಲಿ ಅದ್ದೂರಿ ಸ್ವಾಗತ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ, ಏನೂ ಅಹಿತಕರ ಘಟನೆ ನಡೆಯದಂತೆ ಎಲ್ಲ ಕಾಪಾಡ್ಕೊಳ್ಳಿ, ನೀವು ಏನಾರ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸಂಭ್ರಮಾಚರಣೆ ನಿನ್ನೆ ರಾತ್ರಿನೇ ಶುರುವಾಗಿದೆ ಅಂತ ಹೇಳಿ. ಮಂಡ್ಯ, ಮೈಸೂರು, ಮದ್ದೂರು ಆ ಭಾಗದ ಜನರಿಗೆ ಗಿಲ್ಲಿ ಅಂದರೆ ತುಂಬ ಇಷ್ಟ. ಗಿಲ್ಲಿ ಅಭಿಮಾನಿಗಳು ಇವರೆಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಸುದೀಪ್ ಅವರು ಕೂಡ ಒಂದು ಸ್ಟೇಜಲ್ಲಿ ಹೇಳಿದ್ರು, ಏನು ಅಂತಂದರೆ ದುಡ್ಡು ಅಭಿಮಾನಿಗಳಿಗೆ ಕೊಡಲ್ಲ, ಅವರವ್ರು ಎತ್ಕೊಂಡು ಹೋಗ್ತಾರೆ, ನೋಡ್ಕೊಳ್ಳಿ, ನಿಮ್ಮ ಒಂದು ಸ್ಥೀಮಿತದಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಸ್ಟೇಜ್ ಮೇಲೆ ಒಂದು ಬುದ್ಧಿ ಮಾತನ್ನು ಹೇಳಿದ್ರು. ನೋಡಿ, ನೀವು ಅದೇ ಮಾಡ್ಕೊಳ್ಳಿ, ನಿಮ್ಮ ಆಲೋಚನೆಗೆ ಬಿಟ್ಟಿದ್ದು ಅದೆಲ್ಲ, ಆಯಿತಾ? ಸಂಭ್ರಮಾಚರಣೆ ಆಗಲಿ, ಚೆನ್ನಾಗೇ ನಡೀಲಿ, ಆದರೆ ಅಹಿತಕರ ಘಟನೆಗಳು ಯಾವುದು ನಡೀಬಾರ್ದು. ದೆಹಲಿಯ ಪ್ರವಾಸವನ್ನ ಕೈಗೊಂಡಿರುವಂತಹ ಬೆನ್ನಲ್ಲೆಯಲ್ಲಿ DCMಗೆ ಫುಲ್ ಆಕ್ಟಿವ್ ಆಗಿದ್ದಾರೆ. ಅವ್ರಿಗೆ ಫುಲ್ ಖುಷಿಯಾಗಿದೆ. ಹೈಕಮಾಂಡ್ನಿಂದ DK ಶಿವಕುಮಾರ್ಗೆ ಸಿಕ್ಕೇ ಬಿಡ್ತಾ ಗುಡ್ ನ್ಯೂಸ್. ರಾಹುಲ್ ಗಾಂಧಿ ಭೇಟಿಯ ಗುಟ್ಟನ್ನ ಬಿಡದಂತಹ DCM DK ಶಿವಕುಮಾರ್. ದೆಹಲಿಯ ಪ್ರವಾಸದ ಬೆನ್ನಲ್ಲೇ DCM DK ಶಿವಕುಮಾರ್ ಫುಲ್ ಆಕ್ಟಿವ್. ಹೈಕಮಾಂಡ್ನಿಂದ DK ಶಿವಕುಮಾರ್ಗೆ ಸಿಕ್ಕೇ ಬಿಡ್ತಾ ಗುಡ್ ನ್ಯೂಸ್. ರಾಹುಲ್ ಗಾಂಧಿ ಭೇಟಿಯ ಗುಟ್ಟನ್ನ ಬಿಡದಂತಹ DCM DK ಶಿವಕುಮಾರ್. ಕುರ್ಚಿ ಫೈಟ್ಗೆ ಬ್ರೇಕ್ ಹಾಕಲು ಹೈಕಮಾಂಡ್ ಪ್ಲಾನ್. ಈ ತಿಂಗಳಾದ್ಯಂತ ದೆಹಲಿಯಲ್ಲಿ ಮಹತ್ವದ ಸಭೆಯಾಗುವಂತಹ ಸಾಧ್ಯತೆ. ಪವರ್ ಶೇರಿಂಗ್ ಹಾಗೂ ಸಂಪುಟ ಸರ್ಜರಿಯ ಬಗ್ಗೆ ಮಾತುಕತೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, KC ವೇಣುಗೋಪಾಲ್, ಸುರ್ಜೇವಾಲ್ ಜೊತೆ ಸಭೆ ಸಾಧ್ಯತೆ. CM DCM ಕೈ ಹಿರಿಯ ನಾಯಕರ ಜೊತೆ ಸಭೆ ನಡೆಸುವಂತಹ ಸಾಧ್ಯತೆ. ಎಸ್ ವೀಕ್ಷಕರೇ, ಈಗ ಎಲ್ಲ ಕಡೆಯಲ್ಲೂ ಕೂಡ ಕುರ್ಚಿಯ ವಿಚಾರವೇ ಮುನ್ನೆಲೆಗೆ ಬರ್ತಾ ಇದೆ. ಪವರ್ ಶೇರಿಂಗ್ ಯಾವಾಗ ಎನ್ನುವಂತಹ ಪ್ರಶ್ನೆ ಕೂಡ ಏಳುತ್ತಾ ಇದೆ. ಇದರ ನಡುವೆಯಲ್ಲಿ ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬಂದಾಗ, ರಾಹುಲ್ ಗಾಂಧಿ ಅವರು ಕೇರಳಕ್ಕೆ ಬಂದಿದ್ರು, ಮೈಸೂರಿನಲ್ಲಿ ಇಳ್ಕೊಂಡಿದ್ದಾಗ 2 ನಿಮಿಷ ಎಲ್ಲರ ಜೊತೆಗೂ ಮಾತನಾಡ್ಕೊಂಡು ಸಚಿವ ಸಂಪುಟ ಪುನರ್ರಚನೆ ನಾನು ಹೇಳಿದಾಗ ಮಾಡಿ, ಈಗೆಲ್ಲ ಏನು ಬೇಡ ಅಂತ ಹೇಳಿ ಮಾತುಕತೆ ಆಡಿ ಹೋಗಿದ್ರು. ಅಲ್ಲಿ ಗ್ಯಾಪಲ್ಲಿ DK ಶಿವಕುಮಾರ್ ಅವ್ರ ಹತ್ರನೂ ಕೂಡ ಮಾತನಾಡ್ಲಿಕ್ಕೆ ಬಂದಾಗ DK ಶಿವಕುಮಾರ್ ಅವ್ರು ಹೇಳ್ತಾರೆ, ಸರ್ ನಿಮ್ಮ ಹತ್ರ ನಾನು 1 to 1 ಮಾತಾಡ್ಬೇಕು, 1-2 ಅವರ್ ಪರ್ಮಿಷನ್ ಕೊಟ್ಬಿಡಿ ಅಂತ ಹೇಳ್ತಾರೆ. ಆಗ ಅವರು ಆಯಿತು ನಾನು ಕರಿತೀನಿ ಅಂತ ಹೇಳ್ತಾರೆ. ಅದಾದ ಮೇಲೆ ಟ್ವೀಟ್ ಮಾಡ್ಕೊಂಡ್ರು, ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ
ಪ್ರಯತ್ನ ಪ್ಲಸ್ ಪ್ರತಿಫಲ ಅಂತ ಹೇಳ್ಕೊಂಡೆಲ್ಲ ಟ್ವೀಟ್ ಮಾಡ್ಕೊಳ್ತಾರೆ. ಈಗ ಈ ತಿಂಗಳದ ಅಂತ್ಯದ ವೇಳೆಯಲ್ಲಿ ಒಂದು ಮೀಟಿಂಗ್ ಅನ್ನ ಕರೆಯಬಹುದು ಎನ್ನುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆ ಮೀಟಿಂಗ್ ನಲ್ಲಿ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಮಾತುಕತೆ ಆಗಲಿದೆ. ಇದರಲ್ಲಿ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರು ಇರ್ತಾರೆ, ಸಿದ್ದರಾಮಯ್ಯ ಅವರು ಇರ್ತಾರೆ, ರಾಹುಲ್ ಗಾಂಧಿ ಅವರು ಇರ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲಯ್ಯ, ಸುರ್ಜೇವಾಲಾ, ಸೋನಿಯಾ ಗಾಂಧಿ ಇಷ್ಟು ಜನ ಕೂತ್ಕೊಂಡು ಮೀಟಿಂಗ್ ಅನ್ನ ಮಾಡಲಿದ್ದಾರೆ. ಒಂದು ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಮಾತುಕತೆ, ಇನ್ನೊಂದು ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಮಾತುಕತೆ. ದೇವರಾಜ ಅರಸು ಅವರ ಆ ಒಂದು ರೆಕಾರ್ಡ್ ಬ್ರೇಕ್ ಮಾಡೋವರೆಗೂ ಕೂಡ ಸೈಲೆಂಟ್ ಆಗಿ ಕೂತ್ಕೊಂಡಿದ್ದಂತಹ ಡಿ.ಕೆ. ಶಿವಕುಮಾರ್ ಅವರು ಇನ್ನೂ ಎಷ್ಟು ದಿನ ಕೂರಿಸ್ತೀರಾ ಅವ್ರನ್ನ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಹೆಂಗಾಗ್ತಿದೆ ಅಂತಂದ್ರೆ 2.5 ವರ್ಷ ಕಂಪ್ಲೀಟ್ ಆಯ್ತು, ಕಾಂಗ್ರೆಸ್ನ 2.5 ವರ್ಷ ಕಂಪ್ಲೀಟ್ ಆಯ್ತು, ಈಗಾದ್ರೂ ಕುರ್ಚಿ ಬಿಟ್ಕೊಡ್ರೋ ನನಗೆ ಅನ್ನುವಂತಹ ಮಾತುಗಳು ಎಲ್ಲಾ ಕಡೆಗೂ ಕೇಳ ಬರ್ತಾ ಇದೆ. ಮುಂದೆ ನೋಡಬೇಕು, ಕುರ್ಚಿ ಕಥನದಲ್ಲೇ ಬ್ಯುಸಿ ಆಗ್ತಾರೋ, ರಾಜ್ಯದ ಅಭಿವೃದ್ಧಿಯತ್ತ ಮುಖ ಮಾಡ್ತಾರೋ ಗೊತ್ತಿಲ್ಲ, ಮುಂದೆ ನೋಡಬೇಕು. ಎಸ್, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಜೋಯಲ್ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಎಸ್ ಜೋಯಲ್, ದೆಹಲಿಯಲ್ಲಿ ಮಹತ್ವದ ಸಭೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆ ಸಭೆಯಲ್ಲಿ ಏನೇನು ಡಿಸ್ಕಷನ್ ಆಗಬಹುದು? ಕಾವ್ಯ, ಏನು ನಾಯಕತ್ವ ಬದಲಾವಣೆ ವಿಚಾರವಾಗಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತಹ ಪ್ರಯತ್ನವನ್ನ ನಡೆಸಿದ್ರು. ದೆಹಲಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲು ಪ್ರಯತ್ನ ನಡೆಸಿದ್ರು. ಹಾಗೇನೆ ಏನು ಜನವರಿ 22ರಿಂದ ಪ್ರಾರಂಭವಾಗುವಂತಹ 7 ದಿನಗಳ ವಿಶೇಷ ಶಾಸಕಾಂಗ ಅಧಿವೇಶನ ಮತ್ತು ಮಾರ್ಚ್ನಲ್ಲಿ ಬಜೆಟ್ ಅಧಿವೇಶನಕ್ಕೆ ಮುಂಚಿತವಾಗಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ತಂಡ ಈಗಾಗಲೇ ಹೈಕಮಾಂಡ್ನ ನಿರ್ಧಾರಕ್ಕಾಗಿ ಕುತೂಹಲದಿಂದ ಕಾಯ್ತಾ ಇದೆ. ಜನವರಿ 18ರಂದು ಏನು ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಭಾಗವಹಿಸಲು ದಾವೋಸ್ಗೆ ಭೇಟಿ ನೀಡುವುದನ್ನ ರದ್ದುಗೊಳಿಸುವಂತ ಡಿ.ಕೆ. ಶಿವಕುಮಾರ್ ಅವರು ರಾಷ್ಟ್ರ ರಾಜಧಾನಿಯಲ್ಲಿ ಏನು ಇನ್ನಿಲ್ಲದಂತ ಪ್ರಯತ್ನವನ್ನ ನಡೆಸಿದ್ರು. ಹಾಗೇನೆ ಏನು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಈ ಒಂದು ಕುರ್ಚಿ ಫೈಟ್ ನ ಬೆನ್ನಲ್ಲೇ ಈಗಾಗಲೇ ಸಾಕಷ್ಟು ಚರ್ಚೆಗಳು ಶುರುವಾಗಿರುವಂತದ್ದು. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಎಲ್ಲೊಂದ್ ಕಡೆ ಹೈಕಮಾಂಡ್ ಏನಾದ್ರೂ ಮಣೆ ಹಾಕುತ್ತಾ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇರುವಂತದ್ದು. ರಾಹುಲ್ ಗಾಂಧಿಯ ಏನು ನಂತರವೂ ಕೂಡ ರಾಹುಲ್ ಗಾಂಧಿಯ ಭೇಟಿಯನ್ನ ಮಾಡ್ಕೊಂಡು ಬಂದಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಈ ಒಂದು ವಿಚಾರವನ್ನ ಎಲ್ಲೂ ಕೂಡ ಅವರು ಏನು ಹೇಳ್ಕೊಳ್ತಾ ಇಲ್ಲ. ಈ ವಿಚಾರದಲ್ಲಿ ಅವರು ಓಪನ್ ಆಗಿ ಎಲ್ಲೂ ಮಾತಾಡ್ತಾ ಇಲ್ಲ. ಏನು ಹೈಕಮಾಂಡ್ ನಿಂದ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರಿಗೆ ಎಲ್ಲಾದ್ರೂ ಗುಡ್ ನ್ಯೂಸ್ ಸಿಕ್ಕಿದೆಯಾ ಅನ್ನುವಂತ ವಿಚಾರ ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಏನು ಇಷ್ಟು ದಿನಗಳ ಕಾಲ ಇದ್ದಂತಹ ಒಂದು ಕುರ್ಚಿ ಫೈಟ್ಗೆ ಹೈಕಮಾಂಡ್ ಈಗಾಗಲೇ ಬ್ರೇಕ್ ಅನ್ನ ಹಾಕೋಕೆ ಸಾಕಷ್ಟು ಪ್ರಯತ್ನವನ್ನ ನಡೆಸ್ತಾ ಇದೆ. ಇದು ಸಾಕಷ್ಟು ತಿಂಗಳುಗಳಿಂದ ನಡ್ಕೊಂಡು ಬರ್ತಾನೆ ಇದೆ. ಆದ್ರೂ ಕೂಡ ಎಲ್ಲೂ ಏನು ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಪಟ್ಟನ್ನ ಬಿಡ್ತಾ ಇಲ್ಲ, ಸಿ.ಎಂ ಸಿದ್ದರಾಮಯ್ಯನವರು ತಮ್ಮ ಪಟ್ಟದಿಂದ ಇಳಿತಾ ಇಲ್ಲ. ಹಾಗಾಗಿ ಈ ಒಂದು ಕುರ್ಚಿ ಫೈಟ್ ಇನ್ನು ಕೂಡ ನಡೀತಾನೆ ಇರುವಂತದ್ದು. ತೆರೆಮರೆಯಲ್ಲಿ ಸಾಕಷ್ಟು ಪ್ರಯತ್ನಗಳು ಎರಡು ಬಣದಿಂದ ಅಥವಾ ಎರಡು ನಾಯಕರುಗಳಿಂದಲೂ ಕೂಡ ನಡೀತಾ ಇರುವಂತದ್ದು. ಪವರ್ ಶೇರಿಂಗ್ ಮತ್ತೆ ಸಂಪುಟದ ಸರ್ಜರಿ ಏನಿದೆ, ಸಂಪುಟ ಪುನರ್ರಚನೆ ಏನಾಗುತ್ತೆ, ಆ ವಿಚಾರಕ್ಕೆ ಇನ್ನೇನು ಮಾತುಕತೆ ನಡೆಸುವ ಸಲುವಾಗಿ ಇಬ್ಬರು ನಾಯಕರನ್ನ, ಸಿಎಂ ಹಾಗೆ ಡಿ.ಸಿ.ಎಂ ಇಬ್ಬರನ್ನು ಕೂಡ ಏನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಹಾಗೇನೆ ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಸೇರಿದಂತೆ ಈ ಹೈಕಮಾಂಡ್ ತಂಡ ಏನಿದೆ ಎಲ್ಲವೂ ಕೂಡ ಸೇರಿ ಕರೆಯುವಂತ ಸಾಧ್ಯತೆ ಇದೆ. ಮುಖ್ಯವಾಗಿ ಈ ಒಂದು ಪವರ್ ಶೇರಿಂಗ್ ಅಂದ್ರೆ ನಾಯಕತ್ವ ಬದಲಾವಣೆ ಇದೆಯಾ ಅಥವಾ ಇಲ್ಲ ಅಂತಂದ್ರೆ ಏನಾದ್ರೂ ಸಚಿವ ಸಂಪುಟ ಸರ್ಜರಿ ಆಗುತ್ತಾ, ಯಾರು ಬದಲಾವಣೆ ಆಗ್ತಾರೆ, ಅಂದ್ರೆ ಈ ಒಂದು ಕ್ಯಾಬಿನೆಟ್ ಏನಿದೆ ರೀಶಫಲ್ ಆಗುತ್ತಾ ಏನೋ ಅನ್ನುವಂಥದ್ದು. ಹಾಗೇನೆ ಈ ವಿಚಾರವಾಗಿ ಇನ್ನೊಂದಷ್ಟು ಹಿರಿಯ ನಾಯಕರು ಕೂಡ, ಅಂದ್ರೆ ಏನೀಗ ಸಚಿವರುಗಳಿದ್ದಾರೆ ಅಥವಾ ಹಿರಿಯ ನಾಯಕರು ಶಾಸಕರುಗಳು ಏನಿದ್ದಾರೆ ಅವರುಗಳು ಕೂಡ ಧಾವಿಸುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಇಷ್ಟು ದಿನಗಳ ನಡೆದಂತಹ ಕುರ್ಚಿ ಫೈಟ್ ಇನ್ನೇನು ಈ ಒಂದು ತಿಂಗಳ ಕೊನೆಯಲ್ಲಿ ಕೆಲವೊಂದು ಕಡೆ ಹೈಕಮಾಂಡ್ ಈ ವಿಚಾರಕ್ಕೆ ಸೂಚನೆಯನ್ನ ನೀಡುವಂತ ಸಾಧ್ಯತೆ ಇದೆ. ಕಾವ್ಯ. ಎಸ್ ಜೋಯಲ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಇಂದು ಸಿಎಂ ಸಿದ್ದರಾಮಯ್ಯ ಬೆಳಗಾವಿಯ ಪ್ರವಾಸ, ಜಿಲ್ಲೆಯಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಅನಾವರಣ, ವಸ್ತು ಸಂಗ್ರಹಾಲಯ ಲೋಕಾರ್ಪಣೆ ಕಾರ್ಯಕ್ರಮ. ಇಂದು ಸಿಎಂ ಸಿದ್ದರಾಮಯ್ಯ ಬೆಳಗಾವಿ ಪ್ರವಾಸ, ಜಿಲ್ಲೆಯಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಅನಾವರಣ, ವಸ್ತು ಸಂಗ್ರಹಾಲಯ ಲೋಕಾರ್ಪಣೆ ಕಾರ್ಯಕ್ರಮ ಮಧ್ಯಾಹ್ನ 12ಕ್ಕೆ ಆರಂಭವಾಗಲಿರುವಂತಹ ಕಾರ್ಯಕ್ರಮ ಖಾನಾಪುರ ತಾಲೂಕು ನಂದಗಿಡ ಗ್ರಾಮದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಡಿಸಿಎಂ ಸತೀಶ್ ಜಾರಕಿಹೊಳಿ,
ಶಿವರಾಜ್ ತಂಗಡಗಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಬೆಳಗಾವಿಯ ಕಾಂಗ್ರೆಸ್ ಶಾಸಕರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ಬೆಳಗಾವಿಯಲ್ಲಿ ಒಂದು ಸಂಗೊಳ್ಳಿ ರಾಯಣ್ಣ ಅವರ ಒಂದು ಪ್ರತಿಮೆಯನ್ನು ಅನಾವರಣಗೊಳಿಸಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಬೆಳಗಾವಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ವಸ್ತು ಸಂಗ್ರಹಾಲಯ ಕೂಡ ಮಾಡಬೇಕು ಅನ್ನುವಂತಹ ವಿಚಾರವನ್ನು ಇಟ್ಟುಕೊಂಡಿದ್ದಾರೆ. ಆ ಕಾರ್ಯಕ್ರಮವನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಹೊರಟಿರುವಂಥದ್ದು ಡಿ.ಕೆ. ಶಿವಕುಮಾರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಜಾರಕಿಹೊಳಿ ಅವರು ಎಲ್ಲರೂ ಕೂಡ ಸಾಥ್ ಕೊಡ್ತಾ ಇರುವಂಥದ್ದು. ಶಿವರಾಜ್ ತಂಗಡಗಿ ಅವರು ಕೂಡ ಈ ಒಂದು ವಿಚಾರಕ್ಕೆ ಭಾಗಿಯಾಗಲಿದ್ದಾರೆ. ಹೆಬ್ಬಾಳ್ಕರ್ ಅವರು ಹಾಗೆ ಬೆಳಗಾವಿಯ ಕಾಂಗ್ರೆಸ್ನ ಶಾಸಕರು ಕೂಡ ಸಾಥನ್ನು ನೀಡಿರುವಂಥದ್ದು. ಇನ್ನು ಅಲ್ಲಿ ಹೋಗಿ ಮಾಧ್ಯಮಗಳ ಜೊತೆ ಮಾತನಾಡಲಿದ್ದಾರೆ. ಏನಾಗುತ್ತೆ ಮುಂದೆ ನೋಡಬೇಕಾದ್ರೆ. ಸಾಫ್ಟ್ವೇರ್ ಯುವತಿಗೆ ಕೋಟಿ ಕೋಟಿ ದೋಖ. ಬೆಂಗಳೂರಿನ ವೈಲ್ಡ್ ಫೀಲ್ಡ್ ಇರುವಂತಹ ಯುವತಿಗೆ ವಂಚನೆ. ಯುವತಿಗೆ ಕೋಟಿ ಕೋಟಿ ದೋಖ. ಬೆಂಗಳೂರಿನ ವೈಟ್ ಫೀಲ್ಡ್ ಯುವತಿಗೆ ವಂಚನೆ. ಮ್ಯಾಟ್ರಿಮೋನಿಯಲ್ಲಿ ಯುವತಿಗೆ ವಿಜಯ್ ಪರಿಚಯ, ಮದುವೆಯಾಗುವುದಾಗಿ ನಂಬಿಸಿ ಯುವತಿಗೆ ಮೋಸ. 715 ಕೋಟಿ ಆಸ್ತಿ ಒಡೆತನ ಅಂತ ಹೇಳಿ ಕಟ್ಟಿದ್ದಂತಹ ವಿಜಯ್, ಯುವತಿಯಿಂದ 1.7 ಕೋಟಿಯನ್ನ ಪಡೆದಂತಹ ವಿಜಯ್ ಗೌಡ ವಿರುದ್ಧ ಠಾಣೆಯ ಮೆಟ್ಟಿಲೇರಿದಂತಹ ಯುವತಿ. ನೋಡ್ರಿ ಯಾವ ರೀತಿಯಾಗಿ ದೋಖಾ ನಡೀತಾ ಇದೆ ಅಂತ ಹೇಳಿ. ಮ್ಯಾಟ್ರಿಮೋನಿಯಲ್ಲಿ ಎಲ್ಲವೂ ಕೂಡ ಸರಿಯಾಗಿರುತ್ತೆ ಅಂತ ಅನ್ಕೊಂಡ್ರೆ ನಿಮ್ ತಪ್ಪು. ಸಾಫ್ಟ್ವೇರ್ ಇಂಜಿನಿಯರ್ ಆಕೆ ಅವಳೇನ್ ಮಾಡಿದ್ದಾಳೆ ಅಂತಂದ್ರೆ ಎಲ್ಲಾ ದುಡ್ಡನ್ನು ಕೂಡ ಕೂಡಿಸಿ ಇಟ್ಕೊಂಡಿದ್ದಾಳೆ. ಮುಂದೊಂದು ದಿನ ಮದುವೆಗಾಗತ್ತೆ ಅಂತ ಹೇಳಿ ಆ ಒಂದು ಕಾರಣಕ್ಕೆ ಅವಳು ಇಟ್ಕೊಂಡಿರುವಂಥದ್ದನ್ನ ಮ್ಯಾಟ್ರಿಮೋನಿಯಲ್ಲಿ ಪರಿಚಯ ಆಗ್ತಾನವನು ಕೊಂಗ. ಆ ಪರಿಚಯ ಆಗಿರುವಂತಹ ಆ ಯುವಕನನ್ನ ಆಕೆ ನಂಬುತ್ತಾಳೆ. ನಂಬಿ ಸಾಕಷ್ಟು ದುಡ್ಡನ್ನ ಕೊಡ್ತಾಳೆ. ನಂಬಕ್ಕೆ ಕಾರಣ ಇವನೇ ಆ ಪ್ರಾಣಿ. ನಂಬಲಿಕ್ಕೆ ಕಾರಣ ಏನು ಅಂತಂದ್ರೆ ಇವನ್ ಕತೆ ನೋಡಿ ಚೆನ್ನಾಗಿದೆ. 173 ಕೋಟಿ ಇದೆಯಂತೆ ಇವನ ಹತ್ರ. 173 ಕೋಟಿಯನ್ನ ಇಟ್ಕೊಂಡಿದ್ದಾನಂತೆ. ಯುವತಿ ಇದ್ದಾಳಲ್ಲ, ಯುವತಿಯ ಫೋಟೋನ ರಿವೀಲ್ ಮಾಡೋ ಹಾಗಿಲ್ಲ. ಆಕೆ ಮುಖ ಮಾಸ್ಕ್ ಹಾಕೊಂಡಿದ್ದಾಳೆ. ನೋಡ್ಕೊಳ್ಳಿ ಅವಳೆ ಏನೇನು ಮಾತನಾಡ್ಕೊಂಡಿದ್ದಾರೆ ನೋಡ್ಕೊಳ್ಳಿ. ಇಲ್ಲಿ ವಾಟ್ಸಪ್ ಕಾಲ್ ಅದು ಮೆಸೇಜ್ ರೆಕಾರ್ಡ್ ಕೂಡ ಇದೆ. ಆಮೇಲೆ ಮಾಡ್ತೀನಿ ಫೋನು, ಅಪ್ಪ ಅಮ್ಮ ಇದ್ದಾರೆ ಅಂತ ಹೇಳಲ್ಲ ಕಾಗೆ ಹಾಸಿರುವಂಥದ್ದು. ಪತ್ನಿಯನ್ನೇ ಅಕ್ಕ ಅಂತ ಹೇಳಿ ಪರಿಚಯ ಮಾಡಿಸಿದ್ದಂತಹ ವಿಜಯ್ ಪತ್ನಿಯನ್ನೇ ಅಕ್ಕ ಅಂತ ಹೇಳಿ ಪರಿಚಯ ಮಾಡಿಸಿದ್ದ ವಿಜಯ್ ವಿರುದ್ಧ ವಂಚಕಿಯ ಯುವತಿಯ ಅಂದ್ರೆ ಆರೋಪ, ವಂಚನೆಗೆ ಒಳಗಾಗಿರುವಂತಹ ಯುವತಿಯ ಆರೋಪ. ನನ್ನ ತಂದೆಗೆ ಕಾಯಿಲೆ ಇದೆ ಅಂತ ಹೇಳಿ ನನ್ನ ನಂಬಿಸಿದ್ದ. 1.56 ಕೋಟಿ ತೆಗೆದುಕೊಂಡು ನನಗೆ ಮೋಸ ಮಾಡಿದ್ದಾನೆ. ಅವನು ಕೊಟ್ಟ ದಾಖಲೆ ಫೇಕ್ ಅಂತ ಗೊತ್ತಾಯ್ತು. 1.5 ವರ್ಷದಿಂದ ಈ ರೀತಿ ಮೋಸ ಮಾಡಿದ್ದಾನೆ. ವಿಜಯ್ ವಿರುದ್ಧ ವಂಚನೆಗೆ ಒಳಗಾಗಿರುವಂತಹ ಯುವತಿಯ ಆರೋಪ. ಎಸ್ ವೀಕ್ಷಕರೇ, ಯುವತಿ ಏನ್ ಮಾತಾಡೋದು ನೋಡ್ಕೊ ಬನ್ನಿ. ಒಕ್ಕಲಿಗ ಮ್ಯಾಟ್ರಿಮೋನಿಯಲ್ ನನ್ ಹುಡುಗ ಹುಡುಕ್ತಾ ಇದ್ರು. ಸೊ ಅವನು ಒಕ್ಕಲಿಗ ಮ್ಯಾಟ್ರಿಮೋನಿಯಲ್ಲಿ ನನ್ನ ಪ್ರೊಫೈಲ್ನ ನೋಡಿ ನಮ್ಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರು. ಸೊ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದಾಗ ಅವನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾನೆ. ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ಅವರಪ್ಪ ರಿಟೈರ್ಡ್ ತಹಸೀಲ್ದಾರ್, ಒಬ್ಳು ಅಕ್ಕ ಇದ್ದಾಳೆ. ಸೊ ಅವಳು MD ಮಾಡಿ ಜರ್ಮನಿಯಲ್ಲಿ ಸೆಟಲ್ ಆಗಿದ್ದಾಳೆ. ಫ್ಯಾಮಿಲಿ ವೆಲ್ ಸೆಟಲ್ಡ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾನೆ. ಅಂಡ್ ಅದನ್ನ ಸಪೋರ್ಟಿಂಗ್ ಅಂತ ತೋರ್ಸಕ್ಕೆ ಒಂದು ಇಡೀ ಡಾಕ್ಯುಮೆಂಟ್ ಕೂಡ ಕಳಿಸ್ತಾನೆ. ಅಂದ್ರೆ 2019 ಅಲ್ಲಿ ಒಂದು ಕೇಸ್ ಆಗಿತ್ತು. ಸೊ ಇದನ್ನ ನೋಡಿ ಇದರಲ್ಲಿ ನಿಮ್ಗೆ ಎಲ್ಲ ಡೀಟೇಲ್ಸ್ ಸಿಗತ್ತೆ ಅಂತ ಸಪೋರ್ಟಿಂಗ್ ಆಗಿ ಕಳಿಸ್ತಾನೆ. ಸೊ ಆವಾಗ ನನ್ಗೆ ಪ್ರೊಫೈಲ್ ತುಂಬಾ ರಿಚ್ ಅಂತ ತೋರಿಸಿರೋದ್ರಿಂದ ನಾನು ರಿಜೆಕ್ಟ್ ಮಾಡ್ತೀನಿ ಫಸ್ಟ್ ಟೈಮು. ವಾಸ್ ಲೈಕ್ ಫಸ್ಟೇ ಏನಕ್ಕೆ ರಿಜೆಕ್ಟ್ ಮಾಡ್ತೀರಾ, ಸೊ ಸ್ವಲ್ಪ ತಿಳ್ಕೊಳ್ಳಿ ನನ್ನ ಬಗ್ಗೆ ಅಂತ ಹೇಳಿ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಇದಕ್ಕಿದ್ದಂಗೆ ಮತ್ತೆ ಏನೋ ಕೇಸ್ ಆಗಿದೆ. ಸೊ ಅಕೌಂಟ್ ಎಲ್ಲ ಫ್ರೀಸ್ ಆಗಿದೆ. ಆದ್ರೆ ಊಟಕ್ಕೂ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗು ನನ್ನ ಹತ್ರ ಥೌಸಂಡ್ಸ್ ಅಲ್ಲಿ ದುಡ್ಡು ಕೇಳಕ್ ಸ್ಟಾರ್ಟ್ ಮಾಡಿ. ನಂತರ ಎಷ್ಟು ತಗೊಂಡಿದ್ದೀನಿ ಇಷ್ಟುವರೆಗೆ? ಇಲ್ಲಿವರೆಗೂ ನನ್ನ ಹತ್ರ ಮತ್ತೆ ನನ್ನ ಫ್ರೆಂಡ್ಸ್ ಹತ್ರ
ಅರೌಂಡ್ 1.75 crores ನ ತಗೊಂಡಿದ್ದಾನೆ. ಬಟ್ ಏನ್ ಮಾಡಿದಾನೆ ಅಂದ್ರೆ ನಂದೇ ದುಡ್ಡನ್ನ ಲೈಕ್ ಇವತ್ ಕೊಟ್ಟಿರೋ ದುಡ್ಡನ್ನ ವಾಪಸ್ ಹಾಕಿ ಮತ್ತೆ ನಾಳೆ ಕೊಟ್ಟು ಅಂತ ಕೇಳಿ ಅದೇ ಟ್ರಾನ್ಸಾಕ್ಷನ್ ಆಗಿರೋ ತರ ತೋರಿಸಿ ಅರೌಂಡ್ 21.5 ವಾಪಸ್ ಹಾಕಿರೋ ತರ ತೋರಿಸಿದಾನೆ. ಸೊ ಇನ್ನ ಅರೌಂಡ್ 1.53 crore ವಾಪಸ್ ಅವ್ರ ಫ್ಯಾಮಿಲಿನ ಪರಿಚಯ ಮಾಡಿಸಿದ್ರ? ಹಾ ಮಾಡ್ಸಿದ್ದೆ ಎಲ್ಲರನ್ನೂ ಪರಿಚಯ ಅಂದ್ರೆ ಅವರ ವೈಫ್ನು ಕೂಡ ತನ್ನ ಅಕ್ಕ ಅಂತ ಹೇಳ್ಕೊಂಡು? ಹಾ ಸರ್, ಅವ್ನು ಫಸ್ಟ್ ಸ್ಟಾರ್ಟಿಂಗ್ ಏನ್ ಪ್ರೊಫೈಲ್ ಕಳಿಸಿದ್ದ ವಾಟ್ಸಪ್ ಅಲ್ಲಿ, ಸೊ ಲಾಸ್ಟ್ ತನಕನೂ ಅದನ್ನೇ ಮೇಂಟೈನ್ ಮಾಡಿದಾನೆ. ಅದೇ ಲೈಕ್ ಅಕ್ಕ ಇದ್ದಾನೆ ಅಂತ, ಅವ್ರ ಅಪ್ಪಂಗೆ ಕ್ಯಾನ್ಸರ್ ಇದೆ ಅಂತ ಹೇಳಿದ್ದ. ಸೊ ಅವ್ರ ಅಪ್ಪಂಗೆ ಕ್ಯಾನ್ಸರ್ ಆಗಿದೆ, ನಂದು ಅಕೌಂಟ್ಸ್ ಎಲ್ಲ ಫ್ರೀಸ್ ಆಗಿದೆ ಅಂತ. ಎಸ್, ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ನಿಸರ್ಗ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಎಸ್ ನಿಸರ್ಗ, ಏನಿದು ಮ್ಯಾಟ್ರಿಮೋನಿ ವಿಚಾರ, ಯಾರವನು, ಯಾಕಾಗಿ ಈ ರೀತಿಯ ಮಾಡ್ದ, ಇನ್ಫಾರ್ಮೇಶನ್ ಕೊಡಿ. ಎಸ್ ಕಾವ್ಯ, ವಿಜೇತ್ ಎಂಬುವಂತಹ ಒಬ್ಬ ವ್ಯಕ್ತಿ ಮ್ಯಾಟ್ರಿಮೋನಿ ಎಂಬ ಒಂದು ಆಪ್ ನ ಮೂಲಕ ಒಂದು ಹುಡುಗಿಯನ್ನ ಪರಿಚಯವನ್ನ ಮಾಡಿಕೊಂಡು ನನ್ನ ಬಳಿ ಸುಮಾರು 715 ಕೋಟಿ ಮೌಲ್ಯದ ಆಸ್ತಿಯ ಒಡೆಯ ನಾನಾಗಿರ್ತೀನಿ, ನಾನು ನಿನ್ನ ಮದುವೆ ಆಗ್ತೀನಿ, ನಿನ್ನನ್ನ ಇಷ್ಟಪಡ್ತಾ ಇದ್ದೀನಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಆಕೆಯ ಮನವೊಲಿಸುವಂತ ಕೆಲಸ ಮಾಡಿ ಆಕೆಯನ್ನು ಕೂಡ ಪ್ರೀತಿಯ ಬಲೆಗೆ ಬೀಳಿಸ್ಕೊತಾನೆ. ನಂತರದಲ್ಲಿ ಆಕೆ ಯಾವಾಗ ಈತನಿಗೆ ಪ್ರೀತಿಯಲ್ಲಿ ಬೀಳ್ತಾಳೋ ದಿನೇ ದಿನೇ ಆಕೆಯಿಂದ ಒಂದಷ್ಟು ಕಾರಣಗಳನ್ನ, ಒಂದಷ್ಟು ಸಬೂಬನ್ನ ಕೊಟ್ಟು, ಅಂದ್ರೆ ನನ್ನ ಆಸ್ತಿ ಏನು ಕಂಪನಿ ಇದೆ ಇದೆಲ್ಲವೂ ಕೂಡ ಐಡಿ ರೈಡ್ ಆಗಿದೆ, ಇದ್ರ ಮೂಲಕ ನಾನು ನನ್ನ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗಿದೆ, ಇದ್ರ ಮೂಲಕ ನಾನು ಯಾವುದೇ ಟ್ರಾನ್ಸಾಕ್ಷನ್ ಅನ್ನ ಮಾಡಕ್ ಆಗ್ತಾ ಇಲ್ಲ, ನನ್ನ ಬಳಿ ಊಟಕ್ಕೂ ದುಡ್ಡಿಲ್ಲ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟು ಒಂದು ವಿಚಾರವನ್ನ ಆಕೆಗೆ ಹೇಳಿ ಕನ್ವಿನ್ಸ್ ಅನ್ನ ಮಾಡಿ ಪ್ರತಿದಿನ 1000ದಿಂದ ಲಕ್ಷದಿಂದ ಕೋಟಿಯರು ಹಣವನ್ನ ಆಕೆಯಿಂದ ವಂಚಿಸಿರ್ತಾನೆ. ಆ ಹಣವನ್ನ ಆಕೆ ತನ್ನ ಸ್ನೇಹಿತರಿಂದಲೂ ಕೂಡ ಆತನಿಗೆ ಕೊಡ್ಸಿರುವಂತದ್ದು, ಅವರ ಪೋಷಕರಿಂದನೂ ಕೂಡ ಆತನಿಗೆ ಹಣವನ್ನ ಕೊಡ್ಸಿರ್ತಾಳೆ. ಈಗ ಆ ಹಣವನ್ನ ವಾಪಸ್ ಕೇಳೋಕೆ ಅಂತ ಹೋದಾಗ ಆತನ ನಿಜ ಬಯಲಾಗಿರುವಂತದ್ದು, ಆತ ಎಂತ ವ್ಯಕ್ತಿ, ಆತ ಏನೆಲ್ಲ ಫ್ರಾಡ್ ಮಾಡಿದ್ದ ಅನ್ನುವಂಥದ್ದು ಕೂಡ ಬಯಲಾಗಿದೆ. ಇನ್ನು ಅವರಿಬ್ರು ರಿಲೇಶನ್ಶಿಪ್ ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆತನ ಹೆಂಡತಿಯನ್ನೇ ಆತ ನನ್ನ ಅಕ್ಕ ಅಂತ ಹೇಳಿ ಪರಿಚಯವನ್ನ ಮಾಡಿಸಿ ಅವ್ರ ನಂಬಿಕೆಯನ್ನ ತಗೊಳ್ಳುವಂತಹ ಕೆಲಸಕ್ಕೆ ಆತ ಮುಂದಾಗಿರ್ತಾನೆ ಕಾವ್ಯ. ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಈತನನ್ನ ಹುಡುಕುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಕಾವ್ಯ. ಎಸ್ ನಿಸರ್ಗ, ತಮ್ಮ ಮಾಹಿತಿಗಾಗಿ ಧನ್ಯವಾದಗಳು.